ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ನಾಳೆ ಸೈನ್ಸ್ ಎಕ್ಸಾಮ್ ಇದೆ 5ನೇ ತಾರೀಕು. ಸೊ ಅದಕ್ಕಾಗಿ ಕೆಲವು ಸ್ಟೂಡೆಂಟ್ಸ್ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾ ಇದ್ರಿ. ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ನಿಯಮಗಳಾಗಿರ್ಬೋದು, ವ್ಯತ್ಯಾಸಗಳಾಗಿರ್ಬೋದು, ಈ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಈ ಚಿತ್ರಗಳಾಗಿರ್ಬೋದು, ಲೆಸನ್ ವೈಸ್ ಇಂಪಾರ್ಟೆಂಟ್ ಪ್ರತಿಯೊಂದನ್ನು ಇದರಲ್ಲಿ ಕೊಟ್ಟಿದ್ದೀನಿ. 1 ಮಾರ್ಕ್ 2 ಮಾರ್ಕ್ 5 ಮಾರ್ಕ್ಸ್ ಎಲ್ಲವೂ ಇದೆ. ಸೊ ಕರೆಕ್ಟಾಗಿ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಪ್ರಶ್ನೆಗಳ ಹಂಚಿಕೆ ಹಾಗೂ ವಿನ್ಯಾಸ ಇದರಲ್ಲಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಬಹು ಆಯ್ಕೆ ಪ್ರಶ್ನೆಗಳು 8 × 1 = 8. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಮುಂದೆ ಹೋಗ್ತೀನಿ, ಯಾಕಂದರೆ ತುಂಬ ವೀಡಿಯೋ ಲೆಂತಿ ಆಗುತ್ತೆ. ಅದಕ್ಕಾಗಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಡೆಯೋ ಒಂದು ಸೋಷಿಯಲ್ ಸೈನ್ಸು ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಬಿಡ್ತಾ ಹೋಗ್ತೀನಿ. ಆಲ್ರೆಡಿ ಒಂದು 3 ಸಬ್ಜೆಕ್ಟ್ ಆಯಿತು, ನಾನು ಬಿಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಯಾಕಂದರೆ ನಾನು ಬ್ಯುಸಿ ಇದ್ದೆ. ಸೊ ನಾನು ಒಂದು ಏನಂದರೆ ತುಂಬ ಜನ ಸ್ಟೂಡೆಂಟ್ಸ್ ಯಾವ ಸಬ್ಜೆಕ್ಟ್ನ ಕೇಳ್ತಾರೋ ಅಂಥ ಸಬ್ಜೆಕ್ಟ್ನ ನಾನು ಕೊಡ್ತಾ ಇರೋದು. ಯಾಕಂದರೆ 3rd ಎಕ್ಸಾಮ್ ಅಷ್ಟೊಂದು ಸ್ಟೂಡೆಂಟ್ಸ್ ಬರೀತಾ ಇಲ್ಲ, ಅದಕ್ಕಾಗಿ. ಸೊ ಇನ್ನೂ ವೀಡಿಯೋಸ್ ನಿಮ್ಗೆ ಬೇಕಂದರೆ ದಯವಿಟ್ಟು ನಾನು ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ಪರ್ಟಿಕ್ಯುಲರಾಗಿ ವೀಡಿಯೋಸ್ ಮಾಡಿದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟು ಟೋಟಲ್ 6 ಸಬ್ಜೆಕ್ಟ್ ಇದೆ. ಸೊ ದಯವಿಟ್ಟು ಆ ವೀಡಿಯೋಗಳನ್ನ ನೋಡ್ತಾ ಹೋಗಿ. ನೋಡಿ, ಭೌತಶಾಸ್ತ್ರ 28 ಅಂಕಗಳಿರುತ್ತೆ, ರಸಾಯನಶಾಸ್ತ್ರ 25 ಇರುತ್ತೆ, ಜೀವಶಾಸ್ತ್ರ 27 ಇರುತ್ತೆ. ನೋಡಿ, ಒಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ ಇಲ್ಲೇ ಇದೆ ನೋಡಿ. ರಾಶಿ ಸಂರಕ್ಷಣೆ ನಿಯಮ ಅಂದರೆ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಒಂದು ಡೋಬರೈನರು, ಆಮೇಲೆ ನ್ಯೂಲ್ಯಾಂಡು, ಮೆಂಡಲೀವು, ಮಾಸ್ಲೆ, ಪ್ರತಿಫಲನ ನಿಯಮಗಳು, ವಕ್ರೀಭವನ ನಿಯಮಗಳು, ಪ್ರತಿಯೊಂದೂ ಓಮ್ನ ನಿಯಮ. ಸೊ ನೋಡಿ, ಓಮ್ನ ನಿಯಮ ಅಂತೂ ಇಂಪಾರ್ಟೆಂಟ್, ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೊ ಯಾವುದೇ ಒಂದು ನೋಡಿ, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ದಯವಿಟ್ಟು ಇದನ್ನೇ ನೋಡ್ಕೊಳ್ಳಿ. ಫ್ಲೆಮಿಂಗಿನ ಎಡಗೈ ನಿಯಮ, ಬಲಗೈ ನಿಯಮ, ಇವು ಆಲ್ಸೋ ತುಂಬ ಇಂಪಾರ್ಟೆಂಟ್ 2. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಚಿತ್ರಗಳ ಪಟ್ಟಿ ನೋಡಿ. ಲೆಸನ್ ವೈಸ್ ನೀರಿನ ವಿದ್ಯುತ್ ವಿಭಜನೆ ಅಂತೂ ಒಂದು ಪ್ರತಿ ಇಯರ್ ಬರೋವಂಥ ಕ್ವಶನ್ ಇದು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಇದನ್ನು ನೋಡ್ಕೊಳ್ಳಿ ಹಿಂಗೆ ನೋಡಿ. ಇದೊಂದು ಆಮ್ಲಗಳು ಪ್ರತ್ಯಾಮ್ಲ ಪಾಠದಿಂದ ಇದೊಂದು ಬಂದೇ ಬರುತ್ತೆ. ಸಾರಯುಕ್ತ ಸಲ್ಫೂರಿಕ್ ಆಮ್ಲದಿಂದ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ನೋಡಿ, ಲೆಸನ್ ವೈಸ್ ಯಾವ್ಯಾವ ಲೆಸನಿಂದ ಯಾವ್ಯಾವ ಬರುತ್ತೆ ಅಂತ ನಾನು ಕ್ಲೀನಾಗಿ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಇದೊಂದು ಡಯಾಗ್ರಾಮ್ ಇಂಪಾರ್ಟೆಂಟು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿದ್ಯುತ್ ಮಂಡಲದ ಒಂದು ಸಾಮಾನ್ಯವಾಗಿ ಉಪಯೋಗಿಸುವ ಒಂದು ಸಾಂಪ್ರದಾಯಿಕ ಚಿಹ್ನೆಗಳಂತೂ ಮಾಮೂಲಿ ಬಂದೇ ಬರುತ್ತೆ. ಸೊ 1 ಮಾರ್ಕ್ಸ್ ಯಾವುದಕ್ಕಾದರೂ ಕೇಳ್ಬೋದು ಇದನ್ನು. ಸೊ ಕರೆಕ್ಟಾಗಿ ಎಲ್ಲ ಚಿಹ್ನೆಗಳನ್ನ ನೋಡಿ. ವೋಲ್ಟಮೀಟರ್ ಹೆಂಗಿರುತ್ತೆ, ಬಲ್ಬ್ ಹೆಂಗಿರುತ್ತೆ, ಅಮ್ಮೀಟರ್ ಹೆಂಗಿರುತ್ತೆ, ಸೊ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. ಮತ್ತೇನು ಡೌಟ್ಸ್ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಇನ್ನು ಯಾವ ಸಬ್ಜೆಕ್ಟ್ ಬೇಕು ಇವಾಗ ನೆಕ್ಸ್ಟ್ ನಡೆಯುವಂಥ, ಇವಾಗ ನಾಳೆ ನಿಮ್ಮ ಒಂದು ಸೈನ್ಸ್ ಎಕ್ಸಾಮ್ ಇದೆ, ಅದರ ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಇದೆ. ಇನ್ನು ಯಾವ್ದು ಬೇಕು ನನಗೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡ್ತೀನಿ. ಮತ್ತು ಹಲವಾರು ಸ್ಟೂಡೆಂಟ್ಸ್ ಕೇಳ್ತಿರೋದು ಏನಂದರೆ ನೋಡಿ, ಹಲವಾರು ವೀಡಿಯೋಸ್ನ ನಾನು ಎಕ್ಸಾಮ್ 1 ಎಕ್ಸಾಮ್ 2ಗೆ ಪರ್ಟಿಕ್ಯುಲರಾಗಿ ಮಾಡಿದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ಆ ವೀಡಿಯೋಸ್ನೆಲ್ಲ ನೋಡ್ಕೊಳ್ಳಿ. ನೋಡಿ, ಫುಲ್ A to Z ಒಂದು ಡಯಾಗ್ರಾಮ್ಸ್ ಈ ಚಿತ್ರದಲ್ಲಿದೆ. ಸರಿ, ಈ PDF-ಅಲ್ಲಿದೆ ಎಲ್ಲನೂ. ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆರ್ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ನ ಮಾಡಿ. ಸೂತ್ರಗಳು ನೋಡಿ, ಯಾವ್ಯಾವ ಸೂತ್ರಗಳು ಎಲ್ಲನೂ ಇದರಲ್ಲಿ. ವಿದ್ಯುತ್ ಅವಶ್ಯಗಳ ಪ್ರಮಾಣ, ವಿದ್ಯುತ್ ಪ್ರವಾಹ, ವಿಭವಾಂತರ. ಸೊ ಸ್ವಲ್ಪ ಸ್ಪೀಡ್ ಆದರೆ ನೀವು ದಯವಿಟ್ಟು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್, ಟೆಕ್ಸ್ಟ್ ಬುಕ್ಸ್ ಎಲ್ಲ ಇರುತ್ತೆ. ಜಸ್ಟ್ ನೀವು ಇದನ್ನು ಟಿಕ್ ಮಾಡಿಕೊಂಡು ಇದಕ್ಕೆ ಎಷ್ಟಿದೆಯೋ ಇದರಲ್ಲಿ ಅಷ್ಟನ್ನೇ ಓದಿದರೆ ಸಾಕು. ನೀವು ಒಂದು 50+ ಮಾರ್ಕ್ಸ್ನ ಮಾಡ್ಬೋದು. ಇದೊಂದು ಎಲೆಕ್ಟ್ರಿಕ್ ಚುಕ್ಕಿ ವಿನ್ಯಾಸ, ಇದು ಇಂಪಾರ್ಟೆಂಟೇ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ನಮ್ಮ ಚಾನಲ್ ಒಂದು ಸದುಪಯೋಗ ಪಡ್ಕೊಂಡಿದ್ದಾರೆ. ಈ ವರ್ಷ ಅಂತೂ ಪರ್ಟಿಕ್ಯುಲರಾಗಿ ಎಕ್ಸಾಮ್ 1 ಎಕ್ಸಾಮ್ 2 ಸಪ್ರೇಟಾಗಿ ವೀಡಿಯೋ ಮಾಡಿರೋದು ನಮ್ಮದೊಂದೇ ಚಾನಲ್ ಇರೋದ್ರಿಂದ
ಪ್ರತಿಯೊಬ್ಬ ಸ್ಟೂಡೆಂಟ್ಸು ನಮಗೆ ಒಂದು ಪರ್ಸನಲಾಗಿ ಮೆಸೇಜು ಮಾಡಿದರು. ಸೊ ತುಂಬ ಧನ್ಯವಾದಗಳು. ನೀವು ಇದು ಒಂದು ಕೊನೆಯ ಎಕ್ಸಾಮ್ ಆಗಿರುತ್ತೆ ಎಕ್ಸಾಮ್ 3. ಸೊ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋ ನೋಡಿ ಎಲ್ಲರೂ ಪಾಸ್ ಮಾಡ್ಕೊಳ್ಳಿ. ಎಕ್ಸಾಮ್ನ ಪಾಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನು ಒಟ್ಟಿಗೆ ನಿಮ್ಮ ಒಂದು ಫಸ್ಟ್ PUC ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಇವಾಗ ಅಡ್ಮಿಷನ್ ಆಗ್ಬೋದು ಪಾಸ್ ಆದವರೆಲ್ಲ. ಇಲ್ಲಾಂದರೆ ನೀವು ಆಲ್ರೆಡಿ ಎಕ್ಸಾಮ್ 3 ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಒಂದು ಮುಂದಿನ ವರ್ಷ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಅದಕ್ಕಾಗಿ ಆದಷ್ಟು ನಿಮ್ಮ ಒಂದು ಪ್ರಯತ್ನ ಇದರಲ್ಲೇ ಒಂದು ಕಂಪ್ಲೀಟ್ ಮಾಡೋ ಒಂದು ಪ್ರಯತ್ನ ಇದೇ ಸಂದರ್ಭದಲ್ಲಿ ಮಾಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇನ್ನೂ ಒಂದು ವರ್ಷ ನೀವು ಕಾಯಬೇಕಾಗುತ್ತೆ. ಅದಕ್ಕಾಗಿ ನೋಡಿ, ವೈಜ್ಞಾನಿಕ ಕಾರಣ ಕೊಡಿ ಅಂತಲೇ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇರುತ್ತೆ. ಏನು, ಚಿಪ್ಸ್ ತಯಾರಕರು ನೈಟ್ರೋಜನನ್ನು ಹಾಯಿಸುತ್ತಾರೆ. ನೋಡಿ, ಯಾಕೆ ವೈಜ್ಞಾನಿಕ ಕಾರಣ ಏನಂದರೆ ಚಿಪ್ಸ್ ಒಳಗಾಗುವುದನ್ನು ಉತ್ಕರ್ಷಣೆ ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ಹಾಯಿಸುತ್ತಾರೆ. ಒಂದು ಕಮಟುವಿಕೆಯನ್ನು ತಡೆಗಟ್ಟಲು ಆ ಒಂದು ಹೈಡ್ರೋಜನ್ ಅವರು ಬಳಸ್ತಾರೆ. ಸೊ ಈ ವೈಜ್ಞಾನಿಕ ಕಾರಣಗಳನ್ನ ಕೊಡಿ ಅಂತ ಎಷ್ಟು ಕ್ವೆಶ್ಚನ್ ಇದೆ ಇಡೀ ಲೆಸನಿಂದ ಅಷ್ಟನ್ನು ನಾನು ಇದರಲ್ಲಿದೆ. ಸೊ ದಯವಿಟ್ಟು ಪೂರ್ತಿಯಾಗಿ ನೋಡ್ಕೊಳ್ಳಿ. ಇದನ್ನು ಮಾತ್ರ ಓದ್ಕೊಳ್ಳಿ, ಜಸ್ಟ್ ಇದನ್ನು ಓದ್ಕೊಳ್ಳಿ. ಯಾಕಂದರೆ ಟೈಮ್ ಇರೋದೇ ನಿಮಗೆ ಒಂದು ಲಿಮಿಟೆಡ್ ಟೈಮ್ ಇದೆ. ನೋಡಿ, ಅಧ್ಯಾಯವರು ಪರೀಕ್ಷೆಗೆ ಉಪಯುಕ್ತ ಒಂದು ವ್ಯಾಖ್ಯಾನಗಳು ನೋಡ್ಕೊಳ್ಳಿ. ವ್ಯಾಖ್ಯಾನಗಳು: ರಾಸಾಯನಿಕ ಕ್ರಿಯೆ ಎಂದರೇನು, ರಾಸಾಯನಿಕ ಸಮೀಕರಣ ಎಂದರೇನು, ರಾಸಾಯನಿಕ ಸಂಯೋಗ. ನೋಡಿ, ಜಸ್ಟ್ ಒಂದೊಂದು ಲೈನು 5-6 ಒಂದು ವರ್ಡ್ಸ್ಗಳಲ್ಲೇ ಇದೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಿಂದ, ಲೋಹಗಳು ಅಲೋಹಗಳಿಂದ, ಪ್ರತಿಯೊಂದೂ ಇದರಲ್ಲೇನಿದೆ. ಧಾತುಗಳ ಆವರ್ತನೀಯ ವರ್ಗೀಕರಣ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಸ್ವಲ್ಪ ಕೇಳಿಸ್ಲಿಲ್ಲ ಅಂದರೆ. ಮತ್ತು ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಫಸ್ಟ್ PUC ಕ್ಲಾಸಸ್ ಒಟ್ಟಿಗೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಾಗಿ ನಾನು ಇಷ್ಟು ದಿವಸ ಹಿಂಗೆ ಬಿಟ್ಟಿದ್ದೀನಿ ಎಕ್ಸಾಮ್ 3 ಒಂದು ಕಂಪ್ಲೀಟ್ ಆಗಲಿ ಅಂತ. ಸೊ ಮತ್ತು ಹಲವಾರು ನಾನೊಂದು 10th ಆದಮೇಲೆ ಸ್ಕಾಲರ್ಶಿಪ್ಸ್ಗೆ ಒಂದು ಹೇಳಿದ್ದೆ. ಸೊ ಅವೆಲ್ಲನೂ ಇವಾಗ ಹೇಳ್ತಾ ಹೋಗ್ತೀನಿ. ಬಯಾಲಜಿಲಿ ನೋಡಿ ಸ್ಟೂಡೆಂಟ್ಸ್, ಒಂದು ವೇಳೆ ಸ್ಪೀಡ್ ಆದರೆ ದಯವಿಟ್ಟು ನೀವು ಪಾಸ್ ಮಾಡ್ಕೊಂಡು ವಿಡಿಯೋನ ನೋಡಿ. ನೋಡಿ, ಲೆಕ್ಕಗಳು ಬರುವಂಥ ಒಂದು ಪ್ರಶ್ನೆಗಳು, ಲೆಕ್ಕಗಳದ್ದು. ನೋಡಿ, ಟೋಟಲ್ ಇಷ್ಟಿದೆ. ಸೊ ಪೂರ್ತಿ ವಿಡಿಯೋ ನೋಡಿದ್ದೀನಿ ಅಂದ್ಕೊತಾ ಇದ್ದೀನಿ. ಸೊ ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ PDF ಬೇಕಾಗಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ನಿಮಗೆ ವಿಡಿಯೋ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀನಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.